ಸಿದ್ದರಾಮಯ್ಯನವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಬೆಳಗಾವಿಯಲ್ಲಿದ್ದರು. ಕೇಂದ್ರ ಸರ್ಕಾರ ಬೆಲೆ ಏರಿಕೆ ಮಾಡಿದೆ ಅಂತ ಕಾಂಗ್ರೆಸ್ನಿಂದ ಒಂದು ಪ್ರತಿಭಟನೆ. ಆ ಪ್ರತಿಭಟನೆಯಲ್ಲಿ ಭಾಗಿಯಾಗೋದಕ್ಕೆ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು, ರಣದೀಪ್ ಸಿಂಗ್ ಸುರ್ಜೇವಾಲಾ, ಎಂ ಬಿ ಪಾಟೀಲು, ಸತೀಶ್ ಜಾರಕಿಹೊಳಿ, ಎಚ್ ಕೆ ಪಾಟೀಲ್ರು, ಲಕ್ಷ್ಮೀ ಹೆಬ್ಬಾಳ್ಕರು, ನಜೀರ್ ಅಹ್ಮದು ಅನೇಕರಿದ್ದರು. ಅಲ್ಲಿ ಸಿದ್ದರಾಮಯ್ಯನವರು ಭಾಷಣ ಮಾಡ್ತಿದ್ದಾಗ ನಜೀರ್ ಅಹ್ಮದ್ ಅಂದ್ಬಿಟ್ಟು ಆ ಪುಣ್ಯಾತ್ಮರ ಹೆಸರು ತಗೊಂಡೆ ನಾನು, ನಾಸಿರ್ ಹುಸೇನ್. ಸಿದ್ದರಾಮಯ್ಯನವರು ಭಾಷಣ ಮಾಡ್ತಿದ್ದಾಗ ಥಟ್ ಅಂತ ಜನರ ಮಧ್ಯದಿಂದ BJP ಕಾರ್ಯಕರ್ತರು ಎದ್ದು ಕಪ್ಪು ಬಾವುಟ ತೋರಿಸಿ ಘೋಷಣೆಗೆ ಹೋಗ್ಬಿಟ್ರು. ಗೋ ಟು ಪಾಕಿಸ್ತಾನ್ ಅಂತೇನೋ ಆ ಘೋಷಣೆ. ಸಿದ್ದರಾಮಯ್ಯನವರು ಯುದ್ಧ ಬೇಡ ಅಂದಿದ್ದಕ್ಕೆ BJPಯವರ ಆಕ್ರೋಶ ಅಂತಿದ್ರು. ಗೋ ಪಾಕಿಸ್ತಾನ್ ಅಂತೇನೋ. ಸಿದ್ದರಾಮಯ್ಯನವರು ನಖಶಿಕಾಂತಕ ಸಿಟ್ಟು ಬಂದುಬಿಡ್ತು. ಅಲ್ಲಿ ಭದ್ರತೆಗೆ ಬರ್ಮನಿ ಅಂತ ASP ಅವ್ರನ್ನ ಭದ್ರತೆಗೆ ನಿಯೋಜನೆ ಮಾಡಿದ್ದಾರೆ. ಕರೆದ್ರು ಅವ್ರನ್ನ ಸ್ಟೇಜ್ ಮೇಲೆ, ಬರ್ಮನಿ ಅಂತ, ನಾರಾಯಣ ಬರ್ಮನಿ ಅವ್ರನ್ನ ಕರೆದು ಸ್ಟೇಜ್ ಮೇಲೆ. ಪುಣ್ಯಕ್ಕೆ ಯಾರೋ ಸೆನ್ಸ್ ಆಫ್ ಪ್ರೆಸೆನ್ಸ್ ಹೆಂಗಿದೆ ನೋಡಿ, ಮೈಕ್ ಆಫ್ ಮಾಡಿದ್ರೆ, ಅದರ್ವೈಸ್ ಬೈಯೋದು ಬಂದುಬಿಟ್ಟಿರೋದು ಮೈಕ್ನಲ್ಲಿ. ಅರ್ಧ ಬಂತು, ಯಾರಲ್ಲಿ ಇಲ್ಲಿ SP ಅಂತ ಹೊಡೆಯೋಕ್ಕೆ ಹೋಗ್ಬಿಡ್ಬೇಕಾ ಸಿದ್ದರಾಮಯ್ಯನವರು? ಹೊಡೆಯೋಕ್ಕೆ ಎಂ ಬಿ ಪಾಟೀಲ್ರು, ಎಚ್ ಕೆ ಪಾಟೀಲ್ರು ಬಂದು ಒಂಚೂರು ಸಮಾಧಾನ ಮಾಡಿದ್ರು. ಮೈಕ್ ಆಫ್ ಇತ್ತು, ಅವಾಗ ಏನು ಮಾತಾಡಿದ್ರು ಅಂತ ಗೊತ್ತಾಗಲಿಲ್ಲ. ಅದು ಕೇಳಿಸ್ಕೊಳ್ಳಿ ಒಮ್ಮೆ. ನೀವು ಜೋರಿದ್ದಾನೆ ಕೊಡಬೇಡ್ರಿ, ಭಾರತ್ ಮಾತಾಕಿ ಅಂದು ಬರ ಹೇಳಿ. ಯಾವನವನು SP ಏನು ಮಾಡ್ತಾ ಇದ್ದೀರಿ ನೀವು? ನೀವು ಜೋರಿದ್ದಾನೆ. ಲಕ್ಷ್ಮೀ ಹೆಬ್ಬಾಳ್ಕರು ಅಲ್ಲೇ ಇದ್ರು. ನಿಮ್ಮ ಜಿಲ್ಲೆಗೆ ಬಂದಿದ್ದೀನಿ, ಹಿಂಗೆಲ್ಲ ಆಗಕ್ಕೆ ಬಿಡ್ತೀರಾ ನೀವು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ಗೂ ಬೇಜಾರಾಯಿತು. ಅವ್ರು ಕೆಳಗಡೆ ಹೋಗಿ ಎಲ್ಲೊಬ್ಬ DCP ಸಿಕ್ಕರು. DCP ಪಾಪ ಸ್ಟೇಜ್ ಹಿಂದ್ಗಡೆ ಜವಾಬ್ದಾರಿ ಕೊಟ್ಟಿದ್ರಂತೆ, ರೋಹನ್ ಜಗದೀಶ್ ಅಂತ DCP. ಲಕ್ಷ್ಮೀ ಹೆಬ್ಬಾಳ್ಕರ್ ಹೋಗಿ ಅವ್ರ ಮೇಲೆ ಸಿಟ್ಟು ಮಾಡ್ಕೊಂಡ್ರು. ಪಾಪ ಅವರು ಅಂದರೆ ಸಿಟ್ಟೇನಂದರೆ, ಹೆಂಗೆ ಬಿಟ್ರಿ ನೀವು BJP ಕಾರ್ಯಕರ್ತರನ್ನ ಒಳಗೆ ಅಂತ. ಅವ್ರೇನು BJP ಶಾಲೆ ಹಾಕೊಂಡು ಬಂದಿರ್ತಾರ? ಅಲ್ಲಿ 5 ಜನರನ್ನ ಕಸ್ಟಡಿಗೆ ತಗೊಂಡ್ರು, ಬೇಲ್ ಮೇಲೆ ಬಿಟ್ಟು ಕಳಿಸಿದ್ದಾರೆ ಅಂತ ಮಾಹಿತಿ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.